ಇದನ್ನೆಲ್ಲ ನೋಡ್ತಾ ಇರುವಂತಹ ಜನ ಸಹಜವಾಗಿ ಆತಂಕಕ್ಕೊಳಗಾಗ್ತಾರೆ. ಹೀಗಾಗಿ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿದೆಯಾ ಅಂತ ಅವರೇ ಖುದ್ದಾಗಿ ನೋಡ್ಕೊಳ್ಳೋದಕ್ಕೆ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರಂತೆ. ನೋಡಿ ಯಾವ ರೀತಿ ಸ್ಪೈಕ್ ಆಗಿದೆ ಅಂತ. ಇವತ್ತು ಏಕಾಏಕಿ 1000 ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರಂತೆ. 100-200 ಜನ ಬರ್ತಾ ಇದ್ರು ಟೆಸ್ಟ್ಗೆ ಅಂತ. ಈಗ 1000 ಸಂಖ್ಯೆಗೂ ಹೆಚ್ಚು ಕ್ಯೂ ಕಾಣಿಸ್ತಾ ಇದೆ. ಎಲ್ರಿಗೂ ಭಯ ಆವರಿಸ್ಬಿಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಸಹಜವಾಗಿ ಸರಣಿ ಸಾವುಗಳನ್ನು ನೋಡಿದಾಗ ಜನ ಆತಂಕಗೊಳ್ತಾರೆ. ಸೊ ಸ್ಪೈಕ್ ಆಗೇ ಆಗತ್ತೆ ಬರುವಂತಹ OPD ಪೇಷಂಟ್ಸ್ನಲ್ಲಿ. ಏನು ಹೇಳ್ತಾ ಇದ್ದಾರೆ ಜನ? ವೈದ್ಯರು ಇದಕ್ಕೆಲ್ಲದಕ್ಕೂ ಟ್ರೀಟ್ಮೆಂಟ್ ಟೆಸ್ಟ್ ಕೊಡೋದಕ್ಕೆ ಸಿದ್ಧತೆ ಮತ್ತು ಇಕ್ವಿಪ್ಮೆಂಟ್ ಯಾವ ರೀತಿ ಇದೆ ಅಲ್ಲಿ ಅಂತ ಒಂದು ರೀತಿಯಾಗಿ ಸಮೂಹ ಸನ್ನಿಗೆ ಜನ ಒಳಗಾಗ್ಬಿಟ್ಟಿದ್ದಾರೆ ಅನ್ನೋಂಥ ರೀತಿಯಲ್ಲಿ ಕಾಣ್ತಾ ಇದೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಪ್ರತಿದಿನಗಳು ಕೂಡ 200-250 ಜನ ಈ ರೀತಿಯಾಗಿ ರೆಗ್ಯುಲರಾಗಿ OPDಗೆ ಬರ್ತಾ ಇದ್ದಂಥದ್ದು. ಈಗ ದಿಢೀರನೆ ಕಳೆದ 2-3 ದಿನಗಳಿಂದ ದಿಢೀರನೆ ಈ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ. ಅಂದರೆ ಹೆಚ್ಚು ಕಡಿಮೆ 1000ಕ್ಕೂ ಅಧಿಕ ತಲುಪ್ತಾ ಇದೆ. ಎಸ್ಪೆಷಲಿ ಈಗ ತಾನೇ ನಾವು ಡಾಕ್ಟರ್ ಸದಾನಂದ್ ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಸದಾನಂದ್ ಅವರು ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರು. ಅವ್ರು ಹೇಳ್ತಾ ಇರುವಂಥ ಪ್ರಕಾರವಾಗಿ ಹಾಸನದ ಭಾಗದಿಂದಲೇ ಅತಿ ಹೆಚ್ಚಿನ ಜನ ಬರ್ತಾ ಇದ್ದಾರೆ. ಒಂದು ರೀತಿಯಾಗಿ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಜನ. ದೇಹದಲ್ಲಿ ಯಾವುದೇ ಸಮಸ್ಯೆ ಆದರೂ ಕೂಡ ಅದು ನಮಗೆ ಹೃದಯದ ಸಮಸ್ಯೆ ಅನ್ನುವಂಥ ರೀತಿಯಲ್ಲಿ ಪರಿಭಾವಿಸಿಕೊಂಡೇ ಈ ಪ್ರಮಾಣದ ಜನ ಬರ್ತಾ ಇದ್ದಾರೆ. ಅದು ನಮಗೆ ಆಸ್ಪತ್ರೆ ಮೇಲೆ ಪ್ರೆಷರ್ ಬೀಳ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದು ರೀತಿಯಾಗಿ ಮೈಸೂರಿನ ಈಗ ಸ್ವಲ್ಪ ಕ್ಯೂ ಕಡಿಮೆ ಆಗಿದೆ. ಬೆಳಿಗ್ಗೆ ಇದಕ್ಕಿಂತ ಅತಿ ಹೆಚ್ಚಿನ ಕ್ಯೂ ಇತ್ತು. ಎಸ್ಪೆಷಲಿ ಈ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಮಡಿಕೇರಿ, ಹಾಸನ, ಮೈಸೂರು ಮತ್ತು ಮಂಡ್ಯ ಈ ಕಡೆ ಭಾಗಗಳಿಂದ ರೋಗಿಗಳು ಬರುವಂಥದ್ದು. ಎಸ್ಪೆಷಲಿ ಈಗ ಇದು ಹಾಸನದ ಭಾಗದಿಂದ ಅತಿ ಹೆಚ್ಚಿನ ಜನ ಬರ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಪ್ಯಾನಿಕ್ ಆಗ್ತಾ ಇದ್ದಾರೆ. ಸದ್ಯಕ್ಕೆ ಡಾಕ್ಟ್ರುಗಳು ಕೊಡ್ತಾ ಇರುವಂತಹ ರಿಪೋರ್ಟ್ಗಳ ಪ್ರಕಾರವಾಗಿ ಬಂದು ಟೆಸ್ಟ್ ಮಾಡಿಸ್ಕೊಳ್ತಾ ಇರುವಂಥವರಲ್ಲಿ 90 ಭಾಗದ ಜನಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲ. ಆದರೂ ಕೂಡ ಒಂದು ರೀತಿಯಾಗಿ ಆತಂಕಕ್ಕೆ ಒಳಗಾದಂತಹ ಪರಿಣಾಮವಾಗಿ ಎಲ್ಲರೂ ಕೂಡ ರೆಗ್ಯುಲರ್ ರೂಟೀನ್ ಚೆಕಪ್ ರೀತಿಯಲ್ಲಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಬರ್ತಾ ಇರುವಂಥದ್ದು. ರೋಟೀನ್ ಚೆಕಪ್ಗೆ ಬರ್ತಾ ಇದ್ದಂತಹ ಜನ ಜಾಸ್ತಿ ಕಾಣಿಸ್ತಾ ಇದ್ದಾರೆ, ಅಥವಾ ಈ ಲಾಸ್ಟ್ ಒಂದು 3-4 ದಿನಗಳಿಂದ ನೋಡ್ತಾ ಇರುವಂತಹ ಸಾವಿನ ಪ್ರಮಾಣಕ್ಕೆ ಹೆದರಿ ಬರ್ತಾ ಇದ್ದಾರೆ? ಒಂದಷ್ಟು ಜನರನ್ನು ಮಾತಾಡಿಸ್ಬೋದಾ? ಏನು ಹೇಳ್ತಾ ಇದ್ದಾರೆ, ಎಲ್ಲಿಂದ ಬರ್ತಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ ಅಂತ KP ನಾಗರಾಜ್. ಇಲ್ಲ, ಆಗಲೇ ಅದು ಪ್ರಯತ್ನಗಳ ಪಟ್ಟ ಪಾಪ ಭಾಳಷ್ಟು ಜನಕ್ಕೆ ಒಂದು ರೀತಿಯಾಗಿ ಮುಜುಗರ ಆಗ್ತಾ ಇದೆ. ಹಾಗಾಗಿ ಅವರು ಮಾತನಾಡೋಕ್ಕೆ ರೆಡಿ ಇರಲಿಲ್ಲ. ನಾನು ಹಾಗಾಗಿನೇ ವೈದ್ಯರುಗಳನ್ನ ಕೂಡ ಮಾತನಾಡಿಸಿದೆ. ಅವರ ಪ್ರಕಾರವಾಗಿ ಒಂದು ರೀತಿಯಾಗಿ ರೋಟೀನ್ ಚೆಕಪ್ನ ಹೆಸರಲ್ಲೇ ಬರ್ತಾ ಇರುವಂಥವ್ರು. ಯಾಕಂದರೆ ನಾನು ಆಗಲೇ ಭಾಳ ಜನ ಟ್ರೈ ಮಾಡಿದೆ. ಒಂದು ರೀತಿಯಾಗಿ ಮುಜುಗರ ಪಡ್ತಾ ಇದ್ದಾರೆ, ಏನು ಮಾತಾಡಬೇಕು ಏನು ಅನ್ನುವಂಥದ್ದು. ಆದರೆ ವೈದ್ಯರುಗಳು ಮಾತ್ರ ಬರುವಂಥವ್ರಿಗೆ ಯಾರಿಗೂ ಕೂಡ ನಾವು ಇಲ್ಲ ಅಂತ ಹೇಳೋಕ್ಕಾಗೋಲ್ಲ. ಯಾಕಂದರೆ ಮೈಸೂರಿನ ಜಯದೇವ ಆಸ್ಪತ್ರೆ ಮೇಲೆ ಭಾಳ ದೊಡ್ಡ ಮಟ್ಟದ ನಂಬಿಕೆ ಇದೆ ಜನಕ್ಕೆ. ಈ ದೃಷ್ಟಿಯಿಂದಾಗಿಯೇ ಈ ರೀತಿಯಾಗಿ ಜನ ಬಂದು ಒಂದು ರೀತಿಯಾಗಿ ತಪಾಸಣೆಯನ್ನು ಮಾಡ್ತಾ ಇರೋದು. ನೀವು ಯಾವ ಕಡೆಯಿಂದ ಬಂದಿದ್ದೀರಾ? ಹಾಸನದಿಂದ ಬಂದಿರುವಂಥದ್ದು. ಅಂದರೆ ತಪಾಸಣೆಗೋಸ್ಕರ? ಇಲ್ಲ ಸರ್, ನಮ್ಮ ಕಡೆ ಒಂದು ಇದು ಅಟ್ಯಾಕ್ ಆಗಿದೆ, ಹಂಗಾಗಿ ಬಂದಿದ್ದೀವಿ. ಹೌದು, ಅಡ್ಮಿಟ್ ಆಗಿದ್ದಾರೆ? ಅಡ್ಮಿಟ್ ಆಪರೇಷನ್ ಆಗ್ತಾಯಿದೆ. ಆಪರೇಷನ್ ಆಗ್ತಿದೆ. ತಾವು ಯಾವ ಕಡೆ? ಕುಶಾಲದಿಂದ ಬಂದಿರೋದು. ನಮ್ಮ ಇವರು ಸ್ವಲ್ಪ ಎದೇನೋ ಒಂದಿದ್ರು ಟೆಸ್ಟ್ ಮಾಡಿಸೋಣ ಅಂತ ಬಂದಿದ್ದೀವಿ. ರೆಗ್ಯುಲರ್ ಇದೆ ಇವತ್ತು ಫಸ್ಟ್ ಬಂದಿರೋದು ಸರ್. ತಾವು ಕೂಡ? ಕುಪ್ಪೆ ಸರ್, ಕುಪ್ಪೆಯಿಂದ. ಯಾರಿಗೆ? ನಮ್ಮ ಮಿಸ್ಸಸ್ಗೆ ಎದನೋ ಬಂದ್ಬಿಟ್ಟು ನಿನ್ನೆಯಿಂದ ಹಾಸ್ಪಿಟಲ್ ಬಂದು ತಿರುಗಿ ಸರ್ ಟಿಕೆಟ್ ಸಿಗ್ತಂತಾನೆ. ಇವತ್ತು 6 ಗಂಟೆಗೆ ಎದ್ದು ಬಂದಿದ್ದೀವಿ. ಇನ್ನೂ ಕ್ಯೂವಲ್ಲೇ ನಿಂತಿದ್ದಾರೆ ಸರ್. ಇನ್ನೇನು ಜನ ಜಾಸ್ತಿ ಸರ್. ಅಂದರೆ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಈಗ ತಾನೇ ಡಾಕ್ಟರ್ ಸದಾನಂದ್ ಅವರು ಹೇಳ್ತಾ ಇದ್ದಂಥ ಪ್ರಕಾರವಾಗಿ ಪ್ಯಾನಿಕ್ ಆಗಿರುವಂಥವ್ರ ಸಂಖ್ಯೆನೇ ಜಾಸ್ತಿ ಇದೆ. ಮಮತಾ? ರೈಟ್. ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಏನಂದರೆ, ತುರ್ತಾಗಿ ಆರೋಗ್ಯ ಚಿಕಿತ್ಸೆಯನ್ನು, ಅಂದರೆ ಹೃದಯಕ್ಕೆ ಆರೋಗ್ಯ ಚಿಕಿತ್ಸೆಯನ್ನು ಕೊಡೋ ನಿಟ್ಟಿನಲ್ಲಿ ಕ್ಯಾಟ್ ಕ್ಲಬ್ ಅಂತ ಸರ್ವಿಸ್ ಸೇವೆಗಳನ್ನೆಲ್ಲ ಕೊಡ್ಬೋದು. ಹಾಸನದಲ್ಲೇ ಉತ್ತಮ ವ್ಯವಸ್ಥೆ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಅಲ್ಲೂ ಫಿಸಿಷಿಯನ್ನು ಡಾಕ್ಟರ್ಸ್ ಇದ್ದಾರೆ. ಅಲ್ಲಿ ಚೆಕಪ್ ಮಾಡಿಸಿ ಸಣ್ಣ ಪುಟ್ಟ ತೊಂದರೆಗೆ ಅಲ್ಲೇ ಪರಿಹಾರ ಕಂಡುಕೊಳ್ಬಹುದು. ಏನಾದ್ರು ನಿಜವಾದ ಹಾರ್ಟ್ ಕಾಯಿಲೆ ಅದಷ್ಟೇ ಜಯದೇವಕ್ಕೆ ಬಂದರೆ ನಾವು ಇನ್ನೂ ಉತ್ತಮ ರೀತಿಯಲ್ಲಿ ಎಲ್ಲರಿಗೂ ನಾವು ಚಿಕಿತ್ಸೆ ಕೊಡಬಹುದು. ಈಗಿನ ಪ್ಯಾನಿಕ್ ಬಿಡಿ, ಅಂದರೆ ಒಂದು ರೀತಿಯಾಗಿ ಜನ ಸಮೂಹ ಸನ್ನಿಲಿರುವಂಥದ್ದು. ಇದರ ಆಚೆಗೆ ರೆಗ್ಯುಲರ್ ಚೆಕಪ್ ಮಾಡಿಸ್ಕೋಬೇಕಾ ಡಾಕ್ಟರ್ ಇದನ್ನು? ಖಂಡಿತವಾಗಿ. ನಮ್ಮ ಭಾರತೀಯರು ಹೃದಯ ಕಾಯಿಲೆ, ಶುಗರು, BP ತುಂಬ ಬೇಗ ನಾವು ಒಳಗಾಗ್ತೀವಿ. ಈಗ ಬೇರೆ ವಿದೇಶಗಳಿಗೆ ಕಂಪೇರ್ ಮಾಡಿದ್ರೆ ಒಂದು 10 ವರ್ಷ ಮೊದಲೇ ನಮಗೆ ಎಲ್ಲ ಕಾಯಿಲೆಗಳು ಬರುತ್ತೆ. ಸೊ ಅದರಿಂದ ನಾವೊಂದು 25-30 ವಯಸ್ಸು ಆದಮೇಲೆ ಗಂಡಸರು ಹೆಂಗಸರು ಇಬ್ಬರೂ ವರ್ಷಕ್ಕೊಂದು ಸತಿ ನಾವು ತಪಾಸಣೆ ಮಾಡ್ಕೋಬೇಕು. ಹೃದಯ ತಪಾಸಣೆ, ಅಟ್ಲೀಸ್ಟ್ ಒಂದು ECG ಮಾಡಿಸ್ಕೋಬೇಕು. ಮತ್ತು ಶುಗರು, BP ಮತ್ತು ಕೊಲೆಸ್ಟ್ರಾಲ್ ಇದೆಯಾ ಅಂತ ತಪಾಸಣೆ ಮಾಡಿ ಅದು ಮೊದಲೇ ಕಂಡುಹಿಡ್ಕೊಂಡು ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಅವರು ಪಡ್ಕೊಳ್ಬೇಕು.
ಇದರಿಂದ ಮುಂದೆ ಬರುವಂತಹ ಅಪಾಯವನ್ನು ನಾವು ತಡೆಗಟ್ಟಬಹುದು. ಅಲ್ಲಿಗೆ ತಾವು ಹೇಳ್ತಿರುವಂಥದ್ದು ಈಗ ಮಾತ್ರ ಅಲ್ಲ, ಓವರಾಲ್ ಜನರಲ್ ಆಗಿ ಒಂದು 30 ಇಯರ್ಸ್ ಆದ ನಂತರ ಚೆಕಪ್ ಮಾಡಿಸ್ಕೊಳ್ಳಿ. ಖಂಡಿತವಾಗಿ ಅವ್ರು ಏನೋ ಸಿಂಪ್ಟಮ್ಸ್ ಇಲ್ಲ, ಅದರ್ವೈಸ್ ಹೆಲ್ತಿ ಇದ್ರೂ ವರ್ಷಕ್ಕೊಂದ್ಸಲಿ ಒಂದು ಚೆಕಪ್ ಮಾಡಿಸೋದು ಖಂಡಿತವಾಗಿ ಒಳ್ಳೆಯದು. ಅಲ್ಲಿಗೆ ಗ್ರಾಮಾಂತರ ಭಾಗದ ಜನ ಜಾಸ್ತಿ ಗಾಬರಿ ಆಗ್ಬಿಟ್ಟಿದ್ದಾರೆ ಅಥವಾ ನಗರ? ಎಲ್ಲರೂ ನಗರ ಗ್ರಾಮಾಂತರ ಎರಡು ಕಡೆನೂ ಜನ ಬರ್ತಾ ಇದ್ದಾರೆ. ಅಲ್ಲಿಗೆ ಹಾಸ್ಪಿಟ್ಲ್ ಮೇಲೆ ಪ್ರೆಷರ್ ಜಾಸ್ತಿ ಆಗೋದು. ಖಂಡಿತವಾಗಿ ನಮ್ಮ ಮೇಲೆ ಒತ್ತಡ ಜಾಸ್ತಿ ಆಗಿದೆ. ಸೊ ನಮ್ಮ ಇರೋಂಥ ವೈದ್ಯರ ಸಂಖ್ಯೆ, ನರ್ಸಸ್ ಸಂಖ್ಯೆ ಅಥವಾ ಲ್ಯಾಬೊರೇಟರಿದ ಕೆಪಾಸಿಟಿ ಮೀರಿ ಜನಗಳು ನಮ್ಮ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಅಲ್ಲಿಗೆ ಈಗ ಬಂದಿರುವಂಥವ್ರಿಗೆ ಎಷ್ಟು ಪರ್ಸೆಂಟೇಜ್ ಜನಕ್ಕೆ ಪ್ರಾಬ್ಲಮ್ ಇರುವಂಥ ಸಿಚುವೇಶನ್ ಆಗಿದೆ ಗೊತ್ತಾ? ಅಲ್ಲ, ಪ್ಯಾನಿಕ್ ಆಗಿ ಬಂದಿರೋ ಕಡೆ ಜನಗಳಲ್ಲಿ ಒಂದು 10-15 ಜನಕ್ಕಷ್ಟೇ ಪ್ರಾಬ್ಲಮ್ ತೊಂದರೆ ಇರಬಹುದು. 80 ಜನ ಪೇಷಂಟಿಗೆ ಯಾವುದೇ ಥರದ ತೊಂದರೆಗಳು ಕಾಣಿಸ್ತಾ ಇಲ್ಲ. ಇದು ಡಾಕ್ಟರ್ ಸದಾನಂದ್ ಅವರ ಮಾತು. ಅಂದರೆ ಹಾಸನದ ಭಾಗದಿಂದಲೇ ಅತಿ ಹೆಚ್ಚು ಜನ ಬರ್ತಾ ಇರುವಂಥ, ಅಂದರೆ ಒಂದು ರೀತಿಯಾಗಿ ಪ್ಯಾನಿಕ್ ಆಗಿರುವಂಥದ್ದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದರೆ ಸಮೂಹ ಸನ್ನಿಹಿತ ರೀತಿಯಲ್ಲಿ ಯಾವುದೇ ಸಮಸ್ಯೆಗಳಾದರೂ ಕೂಡ ನಮಗೆ ಹೃದಯದ ಸಮಸ್ಯೆ ಆಗಿದೆ ಅನ್ನುವಂಥ ರೀತಿಯ ಪ್ಯಾನಿಕ್ ಆಗಿರುವಂಥ ಹಿನ್ನೆಲೆಯಲ್ಲೇ ಅತಿ ಹೆಚ್ಚಿನ ಜನ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಬಂದು ಆಸ್ಪತ್ರೆ ಮೇಲೆ ಪ್ರೆಷರ್ ಹಾಕಬೇಡಿ ಅನ್ನುವಂಥದ್ದು ಡಾಕ್ಟರ್ನ ಮನವಿ. ಸುತ್ತಮುತ್ತಲಿರುವಂಥ ಆಸ್ಪತ್ರೆಗಳಲ್ಲೇ ಆರಂಭಿಕ ಚಿಕಿತ್ಸೆ ಮಾಡಿಸ್ಕೊಂಡು ಇಲ್ಲಿಗೆ ಬನ್ನಿ ಅನ್ನುವಂಥ ಮನವಿಯನ್ನು ಕೂಡ ಡಾಕ್ಟರ್ ಸದಾನಂದ್ ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಪ್ರಾಣ ಹೋಗ್ತಿರೋದು ಕೇವಲ ಹಾರ್ಟ್ ಅಟ್ಯಾಕ್ನಿಂದ ಮಾತ್ರ ಅಲ್ಲ, ಅದಕ್ಕೆ ಸಿಗದೇ ಇರುವ ತಕ್ಷಣದ ಚಿಕಿತ್ಸೆಯ ಕಾರಣಕ್ಕೋಸ್ಕರ. ತಕ್ಷಣದ ಚಿಕಿತ್ಸೆ ಅಂದರೆ ಈಗ ಡಯಾಲಿಸಿಸ್ ಸೆಂಟರ್ನೆಲ್ಲ ನಾವು ಗಲ್ಲಿಯಲ್ಲಿ ನೋಡ್ತೀವಿ. ಅದೇ ರೀತಿ ಎಮರ್ಜೆನ್ಸಿ ಹಾರ್ಟ್ ಟ್ರಾಮಾ ಸೆಂಟರ್ ಅಂತ ಕೂಡ ಸ್ಥಾಪನೆ ಮಾಡಬೇಕು ಸರ್ಕಾರ. ಮತ್ತು ನಿಮ್ಮದು ಜವಾಬ್ದಾರಿ ಆಗುತ್ತೆ. ಸುತ್ತಮುತ್ತ ಯಾವ್ಯಾವ ಹಾರ್ಟ್ ಸ್ಪೆಷಾಲಿಟಿ ಸೆಂಟರ್ಗಳಿದೆ ಅಂತ ನೀವು ನೋಡ್ಕೊಳ್ಳಿ, ಆ ನಂಬರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ, ತುರ್ತಾಗಿ ಎಷ್ಟು ನಿಮಿಷದಲ್ಲಿ ಹೋಗ್ಬೋದು ಅಂತ ನೀವು ಕೂಡ ನೋಡ್ಕೊಳ್ಳಿ. ಬಿಕಾಸ್ ಪ್ರಾಣಕ್ಕಿಂತ ಹೆಚ್ಚಿನದ್ದು ಯಾವುದೂ ಅಲ್ಲ. ಲೇಟಾಗಿ ಚಿಕಿತ್ಸೆನ ಪಡ್ಕೊಳ್ತೀನಿ ನಾನು ಅಂತ ಅಂದರೆ ಹಾರ್ಟ್ ವಿಚಾರದಲ್ಲಿ ಹಂಗಾಗಲ್ಲ. 60 ಮಿನಿಟ್ಸ್ ಅಷ್ಟೇ ಟೈಮ್ ಇರೋದು. ಹೀಗಾಗಿ ಸ್ವಲ್ಪ ರೆಡಿ ತಯಾರಿ ನಮಗಲ್ಲದೆ ಇದ್ರೂ ನಮ್ಮ ಕುಟುಂಬದವ್ರಿಗೆ, ಅಕ್ಕಪಕ್ಕದವ್ರಿಗೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ಟ್ ಹೆಲ್ತ್ ಕೇರ್ ನಂಬರ್ಸನ್ನು ದಯವಿಟ್ಟು ಫೋನಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಜಯದೇವ ಆಸ್ಪತ್ರೆ ಮುಂಭಾಗದಲ್ಲಿ ಒಂದು ಕಡೆಗೆ ಯಾವ ರೀತಿ ಪೇಷಂಟ್ಸ್ ಅನ್ನಲ್ಲ ನಾನು ಇವರನ್ನು, ಜನ ಬರ್ತಾ ಇದ್ದಾರೆ, ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಇದು ಕೇವಲ ಜಯದೇವ ಹೃದ್ರೋಗ ಆಸ್ಪತ್ರೆ ಮೈಸೂರಿನಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲೂ ಇದೇ ಸಿಚುವೇಶನ್ ಇದೆ.